ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ನಲ್ಲಿ ಈಸಿಯಾಗಿ ಮೆಣಸಿನ್ಕಾಯಿ ಗಿಡನ ಬೆಳೆಸ್ಬೋದು. ನೋಡಿ, ನಾನು ಮೆಣಸಿನ್ಕಾಯಿ ಸಸಿ ಹಾಕಿದ್ದೆ. ಆ ಸಸಿ ಹಾಕಿದ್ದನ್ನು ನಾನು ಒಂದು ವಿಡಿಯೋನೂ ಸಹ ಹಾಕಿದ್ದೆ. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಳೆದು ಕಾಯಿ ಎಲ್ಲನೂ ಬಿಟ್ಟಿದೆ. ಅದರಲ್ಲೂ ಎಲೆಗೂ ಒಂದೊಂದು ಕಾಯಿ ಬಿಟ್ಟಿದೆ. ಇವಾಗ ನಾನು ಅದಕ್ಕೆ ಗೊಬ್ಬರ ಕೊಡ್ತಾಯಿದ್ದೀನಿ. ಅದು ಯಾವ ಗೊಬ್ಬರ ಅಂತ ನೋಡೋಣ. ನೋಡಿ, ಇದನ್ನು ನಾನು ಅದು ಕವರಲ್ಲಿ ಹಾಕಿರೋದು, ಪಾಟಲ್ಲೇನು ಹಾಕಿಲ್ಲ. ಈ ಗ್ರೋ ಬ್ಯಾಗ್ ಥರ ಬರುತ್ತೆ ನೋಡಿ, ಈ ನರ್ಸರಿಯಿಂದ ನಾವು ಗಿಡಗಳನ್ನ ತಂದಿರ್ತೀವಲ್ಲ ಆ ಥರ ಕವರು, ಆ ಕವರಲ್ಲಿ ಹಾಕಿದ್ದೀನಿ. ನಾವು ಗಿಡಗಳಿಗೆ ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ, ಫಸ್ಟು ಅದು ಮಣ್ಣೆಲ್ಲ ಲೂಸ್ ಮಾಡಬೇಕು. ಆ ಮಣ್ಣು ಲೂಸ್ ಮಾಡಿ ಆಮೇಲೆ ನಾವು ಗೊಬ್ಬರ ಕೊಡಬೇಕು. ನೋಡಿ, ನಾನು ಎಲ್ಲ ಗಿಡಗಳಿಗೂ ಅಷ್ಟೇ, ಅಂದರೆ ಮೆಣಸಿನ್ಕಾಯಿ ಗಿಡಗಳಿಗೆ ಆ ಮಣ್ಣೆಲ್ಲನೂ ಲೂಸ್ ಮಾಡಿ ನಾನು ಒಂದೊಂದು ಇಡೀ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಕಾಯಿ ಬಿಟ್ಟಿದೆ, ಆದರೂ ನಾವು ಇನ್ನೂ ಒಂದು ಸ್ವಲ್ಪ ಗೊಬ್ಬರ ಕೊಡ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಯಿನೂ ಸಹ ಬರುತ್ತೆ. ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ. ಅದರಲ್ಲೂ ಸ್ವಲ್ಪ ಹಣ್ಣು ಆಗಿದೆ ಅದು ಮೆಣಸಿನ್ಕಾಯಿ. ಅಂದರೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತೀನಿ, ಮಿಕ್ಕಿದ್ದೆಲ್ಲ ಹಂಗೆ ಬಿಟ್ಟಿರ್ತೀನಿ. ಯಾಕೆಂದರೆ ನಾವು ಇವಾಗ ಅದು ಹಸಿಮೆಣಸಿನ್ಕಾಯಿ ಹಣ್ಣಾಗಿರುತ್ತಲ್ಲ, ಅದನ್ನು ಒಣಗಿಸೂ ಸಹ ನಾವು ಮಾಡಿ. ನೋಡಿ ಏನಿದು, ಏನಪ್ಪ, ಏನು 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 ನೋಡಿ, ಇವಾಗ ನಾನು ಅದು ಎಲ್ಲದಕ್ಕೂ ಒಂದೊಂದು ಇಡೀ ಕುರಿ ಗೊಬ್ಬರ ಕೊಟ್ಟರೂ ಸಾಕು, ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಅದರಲ್ಲಿ ಹೆಚ್ಚಾಗಿ ಕಾಯಿಗಳೂ ಸಹ ಬಿಡುತ್ತೆ. ಹಂಗಾಗಿ ನಾನು ಅದಕ್ಕೆ ಎಲ್ಲದೂ ಗಿಡಗಳಿಗೂ ಒಂದು ಇಡೀ ಕೊಡ್ತಾ ಇದ್ದೀನಿ. ಆ ಒಂದೊಂದು ಇಡೀ ಗೊಬ್ಬರ ಹಾಕ್ಬಿಟ್ಟು, ಅಂದರೆ ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ. ಯಾಕೆಂದರೆ ನಾನು ಸಸಿ ಇಟ್ಟಾಗ ಸ್ವಲ್ಪ ಜಾಸ್ತಿ ಮಣ್ಣೆಲ್ಲ ಹಾಕಿರಲಿಲ್ಲ. ಹಂಗಾಗಿ ಇವಾಗ ನಾನು ಅದು ಸ್ವಲ್ಪ ಇತ್ತಲ್ಲ ಮಣ್ಣು, ಹಂಗಾಗಿ ಅದಕ್ಕೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ. ಅದು ನಾವು ನೀರು ಹಾಕ್ತಾ ಬೇರೆಲ್ಲ ಮೇಲೆ ಬಂದ್ಬಿಟ್ಟಿತ್ತು, ಬೇರು ಕಾಣಿಸ್ತಾ ಇತ್ತು. ಹಂಗಾಗಿ ನಾನು ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಿ ಕವರ್ ಮಾಡಿದ್ದೀನಿ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದೆ, ಅಂದರೆ ಅದರಲ್ಲೂ ಗೊಂಚಲಾಗಿ ಬಿಟ್ಟಿದೆ. ನೋಡಿ, ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ನಾನು ಇದನ್ನೆಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೆ, ಅಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ, ಅಂದರೆ ವಾಷಿಂಗ್ ಮಿಷಿನ್ನು ಸ್ಟ್ಯಾಂಡ್ ಹಾಳಾಗಿತ್ತು. ಅದ್ರ ಮೇಲೆ ನಾನು ಸ್ವಲ್ಪ ಕೋಲೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ. ಈ ಮೆಣಸಿನ ಗಿಡ ಬೆಳೆಸ್ಬೇಕು ಅಂದರೆ ನಾವೇನು ದುಡ್ಡು ಕೊಟ್ಬಿಟ್ಟು ಸಸಿ ತಂದು ಹಾಕೋಂಥದ್ದು ಏನೂ ಇರೋದಿಲ್ಲ. ಈಗ ನಾವು ಮಾರ್ಕೆಟಿಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಹಣ್ಣಾಗಿರೋ ಅಂಥದ್ದು ಒಂದೆರಡು ಮೆಣಸಿನ್ಕಾಯಿ ತಂದುಬಿಟ್ಟು ಗಾರ್ಡನಲ್ಲಿ ಉದುರಿಸಿದ್ರೂ ಉಟ್ಕೊಳ್ಳುತ್ತೆ. ಇಲ್ಲಾಂದರೆ ಮನೇಲಿ ಒಣಗಿರೋ ಮೆಣಸಿನ್ಕಾಯಿ ಇರುತ್ತಲ್ಲ, ಈಗ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ, ಅಂಥ ಮೆಣಸಿನ್ಕಾಯಿ ತೊಗೊಂಡೋಗಿ ಅಲ್ಲಿ ಬೀಜ ಉದುರಿಸಿದ್ರೂ ಸಹ ಬರುತ್ತೆ ಅದು. ಆಮೇಲೆ ನಾವು ಈಸಿಯಾಗಿ ಮೆಣಸಿನ್ಕಾಯಿನೂ ಸಹ ಬೆಳ್ಕೊಬೋದು. ಇದಕ್ಕೇನು ಮೆಣಸಿನ ಸಸಿಗೇನೆ ದುಡ್ಡೆಲ್ಲ ಕೊಟ್ಟು ತಂದು ನಾವು ಹಾಕಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ. ನನ್ನ ಗಾರ್ಡನಲ್ಲಿ ಒಂದು 10 ಪಾಟಲ್ಲಿ ಹಾಕಿದ್ದೀನಿ ಮೆಣಸಿನ್ಕಾಯಿನ. 10 ಪಾಟಲ್ಲೂ ಸಹ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ. ಅಂದರೆ ನಾನು ಪಾಟಲ್ಲಿ ಹಾಕಿಲ್ಲ, ಇದು ಚೀಲ ಮತ್ತು ಕವರು ಈ ಥರದ್ರಲ್ಲಿ ಹಾಕಿದ್ದೀನಿ. ಆ ಕವರಲ್ಲಿ ಹಾಕಿರೋದ್ರಲ್ಲೂ ಸಹ ಚೆನ್ನಾಗಿ ಬಂದಿದೆ. ಜಾನಿ ಅಂತೂ ಅವನು ಹೋಗ್ತಾನೆ ಇಲ್ಲ, ನಾನು ಎಲ್ಲಿರ್ತೀನೋ ಅಲ್ಲಿ ಇರಲೇಬೇಕು. ನೋಡಿ, ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವನು ಹೋಗೋದೇ ಇಲ್ಲ. ಜಾನಿ ಇಷ್ಟು ಚೆನ್ನಾಗಿ ಹೊಂದ್ಕೊತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜಾನು, ಮನೆಗೆ ಹೋಗು. ನೋಡಿ, ನಾನು ಎಷ್ಟು ಹೇಳಿದ್ರು ಅವನು ಕೇಳೋದೇ ಇಲ್ಲ, ಮನೆಗೆ ಹೋಗೋದಿಲ್ಲ. ನಾನು ಹೋಗೋವರೆಗೂ ಅವನು ನನ್ನ ಬಿಟ್ಟು ಹೋಗೋದೇ ಇಲ್ಲ. ಅದು ಎಷ್ಟೊತ್ತಾದರೂ ಸರಿ, ಬೇಕು ರಾತ್ರಿ 8 ಗಂಟೆ ಆದರೂ ಅವನು ಗಾರ್ಡನ್ನಲ್ಲೇ ಇರ್ತಾನೆ. ನಾನು ಮನೆಗೆ ಹೋಗೋ ತನಕನೂ ಹೋಗೋದಿಲ್ಲ. ಯಾವ ಜನ್ಮದ ಋಣನೂ ಬಂದನೋ ಏನೋ, ಈ ಜನ್ಮದಲ್ಲಿ ನಾನು ಅವ್ನು ಬಿಟ್ಟೇ ಇರ್ತಾ ಇಲ್ಲ. ನೋಡಿ, ಎಲ್ಲ ಮೆಣಸಿನ ಗಿಡಗಳಿಗೂ ಅಷ್ಟೇ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೆ ಒಂದೊಂದು ಇಡೀ ನಾನು ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ. ಅಂದರೆ ಅದ್ರ ಕೆಳಗಡೆ ಮೆಣಸಿನ ಗಿಡದ ಬುಡದಲ್ಲಿ ಇರುತ್ತಲ್ಲ, ಅದು ಎಲೆಗಳೆಲ್ಲ ತೆಗೆದುಬಿಡ್ಬೇಕು. ಯಾಕೆಂದರೆ ಅದಕ್ಕೆ ಗಾಳಿ ಆಡೋದಕ್ಕೂ ಅವಕಾಶ ಮಾಡಿ, ಹಾಗಾಗಿ ಅದು ಎಲೆ ಎಲ್ಲನೂ ತೆಗೆದುಬಿಟ್ಟು ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಡ್ತಾ ಇದ್ದೀನಿ. ಅದರೊಳಗಡೆ ಒಂದು ಟೊಮೊಟೊ ಸಸಿನೂ ಇದೆ, ಅದನ್ನು ಹಂಗೆ ಬಿಟ್ಟಿದ್ದೀನಿ. ನೋಡಿ, ಅದು ಎಷ್ಟು ಗಟ್ಟಿಯಾಗಿಬಿಟ್ಟಿದೆ. ಕೆಲವೊಂದು ಗಿಡದಲ್ಲಿ ಈ ಥರ ಗಟ್ಟಿಯಾಗಿರುತ್ತೆ, ಕೆಲವೊಂದು ಗಿಡದಲ್ಲಿ ಚೆನ್ನಾಗಿರುತ್ತೆ ಮಣ್ಣು. ಆದರೂ ನಾವು ಚೆಕ್ ಮಾಡ್ತಾ ಇರಬೇಕು. ನಾವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮಣ್ಣು ಈ ಥರ ಲೂಸ್ ಮಾಡಿನೇ ಗೊಬ್ಬರ ಕೊಡಬೇಕು. ನೋಡಿ, ಒಂದೊಂದು ಇಡೀ ಕೊಟ್ಟರೂ ಸಾಕು, ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಮತ್ತು ಹೆಚ್ಚು ಕಾಯಿ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಮೆಣಸಿನ ಗಿಡನ ಪಿಂಚಿಂಗು ಮಾಡ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಪಿಂಚಿಂಗ್ ಮಾಡಿದ್ರೂ ಮಾಡ್ಬೋದು, ಇಲ್ಲ ಅಂದರೆ ಹಂಗೇನೆ ಬಿಟ್ರೂ ಸಹ ಕಾಯಿ ಚೆನ್ನಾಗೂ ಬರುತ್ತೆ. ಈ ಮೆಣಸಿನ ಗಿಡಗಳಿಗೆ ನಾನೇನು ಪಿಂಚಿಂಗ್ ಎಲ್ಲ ಮಾಡಿಲ್ಲ, ಆದ್ರೂ ಚೆನ್ನಾಗಿ ಕಾಯೆಲ್ಲ ಬಂದಿದೆ. ಅದರಲ್ಲೂ ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದೆ. ಕೆಲವರು ಪಿಂಚಿಂಗ್ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಅಂದರೆ ನಾನೇನು ಆ ಥರ ಎಲ್ಲ ಮಾಡೋದಿಲ್ಲ. ನೀವು ಬೇಕಿತ್ತು ಅಂದರೆ ನೀವು ಪಿಂಚಿಂಗ್ ಮಾಡ್ಬೋದು. ನೋಡಿ, ಇದು ಸಣ್ಣ ಸಣ್ಣ ಸಸಿ ಹುಟ್ಟಿರೋದು ನಾನು ಜೀನಿಯಾ ಅಂದ್ಕೊಂಡೆ, ಅದು ಜೀನಿಯಾ ಅಲ್ಲ, ಒಂಥರ ಇದು ಮುಳ್ಜಾಜಿ ಹೂ ಥರ ಬರುತ್ತೆ ನೋಡಿ, ಅದು ಒಂಥರ ಬ್ಲೂ ಕಲರಲ್ಲಿ ಬಿಡುತ್ತೆ ನೋಡಿ, ಆ ಥರ ಹೂವು ಅದು. ಅಂದರೆ ಅದು ಸಸಿನ ನಾನು ಇಟ್ಟಿದ್ದೆ, ಅದು ಬೀಜ ಎಲ್ಲ ಉದ್ರಿ ಅಷ್ಟೊಂದು ಸಸಿಗಳೆಲ್ಲ
ಬರ್ತಾ ಇದೆ. ಆದರೆ ಅದನ್ನೇ ನಾನು ದುಡ್ಡು ಕೊಟ್ಟೇನು ತಂದಾಕಿರ್ಲಿಲ್ಲ. ನರ್ಸರಿಗೆ ಹೋದಾಗ ಅದೊಂದು ಕಡ್ಡಿ ಮುರ್ಕೊಬಂದು ಇಟ್ಟಿದ್ದೆ, ಅದು ಚೆನ್ನಾಗಿ ಬಂದು ಇವಾಗ ಸುಮಾರು ಗಿಡಗಳನ್ನು ಸಹ ಆಗಿದೆ ನೋಡಿ. ಇದು ಚೀಲಗಳೆಲ್ಲ ಹರಿದೋಗ್ಬಿಟ್ಟಿದ್ದಾವೆ, ಹಂಗಾಗಿ ನಾನೇನು ಅದನ್ನೇನು ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ. ಅಂದರೆ ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಡ್ತಿದ್ದೀನಿ ಅಷ್ಟೇ ನೋಡಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದು ಕಾಯಿನೂ ಸಹ ಆಗಿದ್ದಾವೆ. ಇವೆಲ್ಲ ಹಳೆ ಚೀಲಗಳು, ಬಿಸಿಲಲ್ಲಿ ಎಲ್ಲ ಒಣಗಿ ಎಲ್ಲ ಹರಿದೋಗ್ತಾ ಇದೆ. ಅಂದರೆ ಇದು ಸ್ವಲ್ಪ ಕಾಯೆಲ್ಲ ಬಿಟ್ಟಾದಮೇಲೆ ತೆಗಿಯೋಣ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ. ಮತ್ತೆ ಆ ಚೀಲ ಏನು ನಾನು ಎಕ್ಸ್ಚೇಂಜ್ ಏನು ಮಾಡಿಲ್ಲ ನೋಡಿ. ಇದೂ ಅಷ್ಟೇ ಹಳೆ ಗಿಡ, ಇದನ್ನು ತೆಗೆದು ಬಿಸಾಕೋಣ ಅಂತ ಅಂದ್ಕೊಂಡಿದ್ದೆ ಈ ಗಿಡನ, ಮೆಣಸಿನ ಗಿಡನ. ಅಂದರೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಫಸ್ಟಿಗೆ ಒಂದು ಸತಿ ಗೊಬ್ಬರ ಕೊಟ್ಟಿದ್ದೆ. ಆ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಯಾವ ಥರ ಕಾಯಿ ಬಿಟ್ಟಿದೆ ಅಂತ. ಮತ್ತೆ ಇವಾಗ ಇನ್ನೂ ಒಂದು ಸತಿ ನಾನು ಅದನ್ನು ಮಣ್ಣು ಲೂಸ್ ಮಾಡಿ ಇನ್ನೂ ಒಂದು ಸ್ವಲ್ಪ ಗೊಬ್ಬರ ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾವು ಈ ಥರ ಗೊಬ್ಬರ ಕೊಡೋದ್ರಿಂದ ನಮಗೆ ತುಂಬ ಕಾಯಿಗಳೂ ಸಹ ಸಿಗುತ್ತೆ. ಹಂಗಾಗಿ ನಾನು ಇವಾಗ ಆ ಹಳೆ ಗಿಡಕ್ಕೂ ಒಂದೊಂದಿಡಿ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ ನೋಡಿ. ಇದು ನಾನು ದೊಡ್ಡ ಚೀಲದಲ್ಲಿ ಹಾಕಿದ್ದೀನಿ ನೋಡಿ. ಅಲ್ಲಿ ಕಾಯಿ ಎಷ್ಟೊಂದು ಕಾಯಿ ಕಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಕಾಯೆಲ್ಲನೂ ಕಟ್ಟಿದೆ. ಅಂದರೆ ನಾನು ಅದು ಗಿಡ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ, ನೋಡೋಣ ಅಂದ್ಬಿಟ್ಟು ನಾನು ಮತ್ತೆ ಅದಕ್ಕೆ ಗೊಬ್ಬರ ಕೊಟ್ಟ ಮೇಲೆ ಅಷ್ಟು ಚೆನ್ನಾಗೆ ಕಾಯೆಲ್ಲ ಬಿಟ್ಟಿದೆ ನೋಡಿ. ಇವು ಅಷ್ಟೇ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮತ್ತು ಕಾಯಿಗಳೂ ಸಹ ಅಷ್ಟೇ ಚೆನ್ನಾಗಿ ಬಿಟ್ಟಿದೆ ನೋಡಿ. ಅಲ್ಲಿ ಜಾನಿನೂ ಅಲ್ಲೇ ಮಲಗಿದ್ದೇನೆ, ಅವನು ಹೋಗ್ತಾನೆ ಇಲ್ಲ, ಎದ್ದು ಹೋಗೋದೇ ಇಲ್ಲ ಅವನು. ನಾನು ಮನೆಗೆ ಹೋಗೋವರೆಗೂ ಹೋಗೋದೇ ಇಲ್ಲ. ಜಾನಿ ಅಷ್ಟೊಂದು ಪ್ರೀತಿ ತೋರಿಸೋದನ್ನು ನೋಡಿದ್ರೆ ಒಂದೊಂದ್ಸರಿ ನನಗಂತೂ ತುಂಬಾ ಅಳು ಬಂದ್ಬಿಡುತ್ತೆ. ಯಾವ ಜನ್ಮದಲ್ಲಿ ನನಗೆ ಅವನು ಮಗನಾಗಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅವನು. ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗೀತು, ಬಾರೋ ಮನೆಗೆ ಹೋಗೋಣ ಅಂದಾಗ ಅವಾಗ ಎದ್ದು ಬರ್ತಾನೆ, ಅಲ್ಲಿವರೆಗೂ ಬರೋದಿಲ್ಲ ಅವನು. ಈ ಮೆಣಸಿನ ಗಿಡಗಳಿಗೆ ನೀವು ಕುರಿ ಗೊಬ್ಬರನೇ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಕುರಿ ಗೊಬ್ಬರ ಇದ್ದರೆ ಕೊಡಿ, ಇಲ್ಲಾಂದರೆ ಹಸುವಿನ ಗೊಬ್ಬರ ಆದರೂ ಕೊಡ್ಬೋದು. ಇಲ್ಲ ನಿಮಗೆ ಕಾಂಪೋಸ್ಟ್ ಸಿಕ್ಕಿದ್ರೆ ವರ್ಮಿ ಕಾಂಪೋಸ್ಟು ಯಾವುದಾದ್ರೂ ಸಹ ಕೊಡ್ಬೋದು. ಈ ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೆ ಅದನ್ನು ಕೊಡಿ. ಅಂದರೆ ನನಗೆ ಇತ್ತಲ್ಲ ಇದು ಕುರಿ ಗೊಬ್ಬರ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ಕುರಿ ಗೊಬ್ಬರ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಂಗಾಗಿ ಸ್ವಲ್ಪ ಆದಷ್ಟು ಟ್ರೈ ಮಾಡಿ, ಕುರಿ ಗೊಬ್ಬರ ಕೊಡೋದನ್ನೇ ಟ್ರೈ ಮಾಡಿ ನೋಡಿ. ಅದರಲ್ಲಿ ಸ್ವಲ್ಪ ಹಣ್ಣು ಆಗಿದೆ. ಮೆಣಸಿನ ಗಿಡನ ನಾವು ಜಾಸ್ತಿ ಹಾಕೊಂತು ಅಂದರೆ ನಾವು ಹೊರಗಡೆಯಿಂದ ನಾವು ಮೆಣಸಿನ್ಕಾಯಿ ತರೋ ಅಂಥದ್ದೇ ಇರಲ್ಲ. ಹಸಿಮೆಣ್ಸಿನ್ಕಾಯಿನೂ ತರೋಂಥ ಅವಶ್ಯಕತೆ ಇರೋದಿಲ್ಲ, ಮತ್ತು ಒಣಮೆಣ್ಸಿನ್ಕಾಯಿನೂ ತರೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇದು ಹಣ್ಣಾದಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡಿ ಒಣಗಿಸಿನೂ ಸಹ ನಾವು ಇಟ್ಕೋಬೋದಲ್ವ. ಹಂಗಾಗಿ ಒಂದು 10-15 ಗಿಡ ಹಾಕೊಂಡ್ರೂ ಸಾಕು, ಮನೆಗೆ ಆಗೋಷ್ಟು ಮೆಣಸಿನ್ಕಾಯಿನೂ ಸಹ ಬೆಳ್ಕೊಬೋದು ನಾವು. ಮನಸ್ಸೊಂದಿತ್ತು ಅಂದರೆ ನಾವು ಏನು ಬೇಕಾದ್ರೂ ಬೆಳ್ಕೊಬೋದು. ಅಂದರೆ ನಾವು ಬೆಳಿತೀವಿ ಅನ್ನೋ ಒಂದು ಮನಸ್ಸಿರ್ಬೇಕಷ್ಟೇ ನಮಗೆ. ಕೆಲವ್ರು ಹೇಳ್ತಾರೆ ನನಗೆ, ನೀವು ಇಷ್ಟೆಲ್ಲ ಗಿಡ ಬೆಳೆಸೋದಕ್ಕೆ ಎಷ್ಟು ಪೇಸೆನ್ಸ್ ಇರಬೇಕು ಅಂದರೆ ಅಷ್ಟು ಪೇಸೆನ್ಸ್ ಇರಬೇಕು. ಗಿಡನ ಬೆಳೆಸೋದಕ್ಕೆ ಸುಲಭ ಅಲ್ಲ ಗಿಡಗಳನ್ನೆಲ್ಲ ಬೆಳೆಸೋದು ಅಂತಲೂ ಸಹ ಹೇಳ್ತಾರೆ. ಅಂದರೆ ನನಗೆ ಒಂಥರ ಖುಷಿ, ಗಿಡ ಬೆಳೆಸೋದ್ರಿಂದ ನನಗೆ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಅಂದರೆ ನಮಗೆ ಅದರಿಂದ ಉಪಯೋಗವೂ ಇದೆ. ಈಗ ನಾವು ಹೊರಗಡೆಯಿಂದ ತರಕಾರಿ ಮೆಣಸಿನ್ಕಾಯಿ ಆಗಲಿ ಏನೇ ಆದರೂ ಅಷ್ಟೇ, ನಾವು ದುಡ್ಡು ಕೊಟ್ಟು ತರೋ ಬದಲು ನಾವೇ ಆರಾಮಾಗಿ ಗಾರ್ಡನಲ್ಲಿ ಈಸಿಯಾಗಿ ಬೆಳೆಸ್ಕೊಂಡು ತಿನ್ನೋದ್ರಿಂದ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಗಿಡ ಬೆಳೆಸೋದ್ರಲ್ಲಿ ಸಿಗೋವಂಥ ನೆಮ್ಮದಿ ಯಾವುದ್ರಲ್ಲೂ ಸಿಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.